ಬಂಧುಲೆ ಏತೆ ಕಾರ್ಯಕ್ರಮನ ತುಂಬರಿಸೋದು ಈ ಗರ್ದ ಗೌಜಿ ಸಂಭ್ರಮನ ಇಡೆಗೂ ಉಂತ ಒಂದೆ ನನ್ನ ದುಂಬತ್ತಾದ ಕೊಣೋದು ಸಾಮಾಜಿಕ ಚಿಂತನೆಡು ಧಾರ್ಮಿಕ ಹಿತಚಿಂತನೆದ ದುಂಬನಿಡಿದಡು ಸಾಂಸ್ಕೃತಿಕವಾದಲ ತನ್ನ ಒಂಚಿ ಬೆಂಗಾವಲಾದ ಉಂತೊಂದು ತನ್ನ ಚಿಂತನೆದ ಮಜಲದ ದುಂಬರಿತ್ಪ ಒಂದು ಪುನಂಚಿನ ನಮ್ಮ ಮೋಕಿದ ಶ್ರೀಯುತ ಸದಾಶಿವ ಶೆಟ್ಟಿ ಕೊಳೂರು ಕನ್ಯಾನ ಎಂಬರು ಏನಿದ ಕಾರ್ಯಕ್ರಮದ ಗುರ್ಕಾರ್ಯರಾದಲ್ಲಿ ಎಂಬರು ಕರ್ನಾಟಕ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ನಮ್ಮ ಊರಿಗೆ ಒಂದು ಪೆರ್ಮೆನ್ ಕಂತು ಕೊಡ್ತಾರೆ ಎಂಬೇರೇನು ಶಾರದಾ ಆರ್ಟ್ಸ್ ಕಲಾವಿದರನ್ನ ಬೊಳ್ಳಿ ಪರ್ಪದ ಈ ಶುಭಗಳಿಗಿಡು ಅರೆಗು ಶಾರದಾ ರಜತ ಪ್ರಶಸ್ತಿ ಪುರಸ್ಕಾರನ ಒಪ್ಪ್ಯಾಪೊಂದು ಗೌರವ ಪೂರ್ವಕವಾದ ಎಂಕಲು ಅಭಿನಂದನೆ ಮಲ್ತೊಂದುಲ್ಲ ಬಂತುಲೆ ತಾಟಿದ ಗರ್ದ ಬಿರ್ದ ಈತೆ ಯಾವಂದ ಅಂತ ತೋಚುನೆಂಕ ಖಂಡಿತವಾದಲ್ಲ ನಿರಂತರವಾದ ಗ್ರಾಮ ಕೇರಳ ಕರ್ನಾಟಕದ ಗಡಿ ಭಾಗದ ಸಣ್ಣ ಹಳ್ಳಿ. ತಂದೆ ಕನ್ಯಾನ ಫಕೀರ ಶೆಟ್ಟಿ, ತಾಯಿ ಲೀಲಾವತಿ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಜೂನ್ 13, 1954ರಲ್ಲಿ ಜನಿಸಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕೂಳೂರಿನಲ್ಲಿ ಸರಕಾರಿ ಶಾಲೆಯಲ್ಲಿ, ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ, ಮೈಸೂರು ವಿಶ್ವವಿದ್ಯಾಲಯದಿಂದ ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆಯುತ್ತಾರೆ. ಇನ್ನು ಉದ್ಯೋಗಕ್ಕಾಗಿ ಮುಂಬೈಗೆ ವಲಸೆಯನ್ನ ಮಾಡಿ ನಿರ್ಲೋನ್ ಲಿಮಿಟೆಡ್, ಗರ್ಧ ಇಂಡಸ್ಟ್ರೀಸ್, ಹೆಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ಗಳಲ್ಲಿ ಉದ್ಯೋಗವನ್ನ ಮಾಡುತ್ತಾರೆ. ಉದ್ಯೋಗದಿಂದ ಉದ್ಯಮಕ್ಕೆ ಉದ್ಯೋಗ ಕ್ಷೇತ್ರದಲ್ಲಿ ಗಳಿಸಿದ 18 ವರ್ಷಗಳ ಅನುಭವದ ಬಳಿಕ ಉದ್ಯಮ ರಂಗಕ್ಕೆ ಪಾದಾರ್ಪಣೆ. ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ 1994ರಲ್ಲಿ ಆರಂಭ. ಮುಂಬಯಿಯಲ್ಲಿ ಕಾರ್ಪೊರೇಟ್ ಕಚೇರಿ, ಗುಜರಾತಿನ ವಾಪಿಯಲ್ಲಿ ಉತ್ಪಾದನಾ ಘಟಕ 1995ರಲ್ಲಿ ಉತ್ಪಾದನೆ ಆರಂಭ. ಮೊದಲು ಕೃಷಿ ರಾಸಾಯನಿಕಗಳ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತು ಇಮ್ಯಾಕ್ ತಯಾರಿಕೆ, ಸ್ಥಳೀಯ ಕೃಷಿ ರಾಸಾಯನಿಕ ತಯಾರಿಕಾ ಕಂಪನಿಗಳಿಗೆ ಪೂರೈಕೆ, ಬಳಿಕ ಚೀನಾಕ್ಕೆ ಮಾರುಕಟ್ಟೆ ವಿಸ್ತರಣೆ. ಈಗ ರೈತರು ನೇರವಾಗಿ ಬಳಸಬಹುದಾದ ಕೀಟನಾಶಕ, ಕಳೆನಾಶಕ, ಶಿಲೀಂಧ್ರನಾಶಕಗಳ ಸಹಿತ ಬೆಳೆಗಳನ್ನು ಕಾಡುವ ರೋಗಗಳಿಗೆ ಪರಿಹಾರ ಒದಗಿಸುವ ಔಷಧಿ ಹಾಗೂ ಸಸ್ಯಗಳ ಬೆಳವಣಿಗೆಯನ್ನ ಪ್ರಚೋದಿಸುವ ಸಮಗ್ರ ಪೋಷಕಾಂಶಗಳ ಉತ್ಪಾದನೆ. ದೇಶದೊಳಗೆ ಬೇಡಿಕೆ ಹೆಚ್ಚಿತು ಮಾತ್ರವಲ್ಲ, ಆಫ್ರಿಕನ್ ದೇಶಗಳು, ಮಧ್ಯಪ್ರಾಚ್ಯ, ನೈಋತ್ಯ ಏಷ್ಯಾ, ಯುರೋಪ್, ಲ್ಯಾಟಿನ್ ಅಮೆರಿಕಗಳಿಗೆ ಮಾರುಕಟ್ಟೆ ವಿಸ್ತರಣೆ. ಪ್ರಸ್ತುತ 3 ಉತ್ಪಾದನಾ ಘಟಕಗಳಿವೆ. ರೈತರ ಬೆಳೆ ಕೀಟಗಳಿಂದ, ಕಳೆಗಳಿಂದ ಹಾಳಾಗದಂತೆ ತಡೆಯಲು, ಅವರ ಆದಾಯ ಹೆಚ್ಚಿಸಲು ಹೇರಂಬ ಸಹಾಯ ಮಾಡುತ್ತಿದೆ. ಇಂದು ಪ್ರಪಂಚದ 60 ದೇಶಗಳಲ್ಲಿ ಹೇರಂಬ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇವೆ. 2020ರಲ್ಲಿ ಹೇರಂಬ ವಹಿವಾಟು 1000 ಕೋಟಿ ರೂಪಾಯಿಗಳನ್ನು ದಾಟಿದೆ. 2022ರಲ್ಲಿ ಹೇರಂಬ ಸಂಸ್ಥೆಯು ಮಿಕುಸು ಇಂಡಿಯಾ ಎಂಬ ಅಂಗಸಂಸ್ಥೆಯನ್ನು ಸ್ಥಾಪಿಸಿ ಬಿಸಿನೆಸ್ ಟು ಕಸ್ಟಮರ್ ಸೇವೆಯನ್ನು ಒದಗಿಸುತ್ತಿದೆ. ಇಂದು ಹೇರಂಬದ ವಾರ್ಷಿಕ ವಹಿವಾಟು 1400 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಬೆಳೆಗಳ ಸಮಗ್ರ ಆರೋಗ್ಯ ರಕ್ಷಣೆ ಮತ್ತು ರೋಗ ಪರಿಹಾರಗಳನ್ನು ಒದಗಿಸುವ ಮೂಲಕ ಕೃಷಿ ಹಾಗೂ ತೋಟಗಾರಿಕಾ ವಲಯದಲ್ಲಿ ಹೇರಂಬ ಮುಂಚೂಣಿ ಸ್ಥಾನದಲ್ಲಿದೆ. ದೇಶಕ್ಕೆ ವಿದೇಶಿ ವಿನಿಮಯವನ್ನ ತರುತ್ತಿದೆ. 2024ರಲ್ಲಿ ಡೈಕಫಿಲ್ ಕೆಮಿಕಲ್ಸ್ ಎಂಬ ಸಂಸ್ಥೆಯನ್ನ ವಿಲೀನಗೊಳಿಸಿ ಉದ್ಯಮವನ್ನ ವಿಸ್ತರಿಸಿದೆ. ಆ ಮೂಲಕ ಹೇರಂಬ ಬಹು ಆಯಾಮದ ಉದ್ಯಮವಾಗಿ ಬೆಳೆದಿದೆ. ಇದನ್ನ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ರೂಪಿಸಲಾಗಿದೆ. ಸಂಸ್ಥೆ ಗುಜರಾತಿನ ಸಾರಿಗಮ್ ಸೈಕಾಗಳಲ್ಲಿ ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ಕೆಮಿನೋ ಫಾರ್ಮಾ ಲಿಮಿಟೆಡ್ ಗುಜರಾತಿನ ವಾಪಿಯಲ್ಲಿ ಉತ್ಪಾದನಾ ಸ್ಥಾವರ ಹೊಂದಿರುವ ಈ ಸಂಸ್ಥೆ ಔಷಧೀಯ ಕ್ಷೇತ್ರಗಳಲ್ಲಿ ಔಷಧಿ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತುಗಳನ್ನು ಉತ್ಪಾದಿಸುತ್ತಿದೆ. ಪ್ರವರ್ಧಮಾನಕ್ಕೆ ಬರುವ ಹಂತದಲ್ಲಿರುವ ಇದರ ವಾರ್ಷಿಕ ವಹಿವಾಟು 300 ಕೋಟಿ ರೂಪಾಯಿ. ಉದ್ಯಮದಲ್ಲಿ ಉದ್ಯೋಗ. ಪ್ರಸ್ತುತ ಈ ಉದ್ಯಮಗಳು 3000 ಮಂದಿಗೆ ನೇರ ಉದ್ಯೋಗ ನೀಡುತ್ತಿದೆ. ಪಡೆದ ಪ್ರಶಸ್ತಿಗಳು: ಕೃಷಿ ರಾಸಾಯನಿಕಗಳ ರಫ್ತು ಕ್ಷೇತ್ರದಲ್ಲಿ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ನ ಗಣನೀಯ ಸಾಧನೆಗಾಗಿ ಭಾರತ ಸರ್ಕಾರದಿಂದ ಎಕ್ಸ್ಪೋರ್ಟ್ ಪ್ರಶಸ್ತಿ. ಹೇರಂಬ ಕಂಪನಿಯ ಉತ್ಪನ್ನಗಳು ನೆರೆಯ ಚೀನಾ ಸಹಿತ 60 ದೇಶಗಳಿಗೆ ರಫ್ತಾಗುತ್ತಿವೆ. ಗುಜರಾತಿನ ವಾಪಿ, ಸರಿಂಗಾಂವ್ ಹಾಗೂ ಸೈಕಾಗಳಲ್ಲಿ ಹೇರಂಬ ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ಕಾರ್ಪೊರೇಟ್ ಕಚೇರಿ ಮುಂಬಯಿಯ ಬೊರಿವಲಿಯಲ್ಲಿದೆ. ಸಮಾಜ ಸೇವೆಗೆ ನೀಡಿದ ಕೊಡುಗೆಗಳು: ಉಡುಪಿ ಜಿಲ್ಲೆಯ ಕುಂದಾಪುರ ಮತ್ತು ಬೈಂದೂರು ತಾಲೂಕುಗಳಲ್ಲಿ ದಿವ್ಯಾಂಗರಿಗೆ ಚಿಕಿತ್ಸೆ ಮತ್ತು ಪರಿಕರಗಳಿಗಾಗಿ 15 ಲಕ್ಷ ರೂಪಾಯಿ. ತೀರಾ ಹಿಂದುಳಿದ ಪ್ರದೇಶಗಳಾದ ಯಡಮುಗೆ, ಹಟ್ಟಿಯಂಗಡಿ, ಗಂಗೊಳ್ಳಿ, ಬಿಜೂರು, ಕವ್ರಾಡಿ, ಕಾಳವಾರ, ಹಾಲಾಡಿ, ಕೆದೂರು, ಶಂಕರನಾರಾಯಣ, ಗೋಳಿಹೊಳೆ, ಇಡೂರು, ಕುಂಚ್ಪಾಡಿ, ಬೇಳೂರು, ವಣ್ಸೆ,
ತೆಕ್ಕಟ್ಟೆ, ಕಂದಾವರ, ಸಿದ್ದಾಪುರ, ನಾಡ, ಜಟ್ಕಲ್, ಮಡಮಕ್ಕಿ, ಹಕ್ಲಾಡಿ, ಹೊಸಾಡು, ಹಂಗಳೂರು, ಹೇರೂರು, ಹೊಂಬಾಡಿ, ಮಂಡಾಡಿ, ಅಮಾಸೆಬೈಲು, ಮೊಳಹಳ್ಳಿ, ಕೊರ್ಗಿ, ಕೋಣಿ, ಉಪ್ಪಂದಗಳ ಒಟ್ಟು 168 ಕುಟುಂಬಗಳ ದಿವ್ಯಾಂಗರಿಗೆ ಚಿಕಿತ್ಸೆ, ಆರೋಗ್ಯ ಪರಿಕರಗಳನ್ನು ಪಡೆದುಕೊಳ್ಳಲು ಇದರಿಂದ ಸಹಾಯವಾಗಿದೆ. ದೃಷ್ಟಿದೋಷ, ವಾಕ್ ಮತ್ತು ಶ್ರವಣ ದೋಷ, ಮೆದುಳುವಾತ, ಬುದ್ಧಿಮಾಂದ್ಯತೆ, ಮಾನಸಿಕ ದೈಹಿಕ ವೈಕಲ್ಯ, ಸೆರೆಬ್ರಲ್ ಪಾಲ್ಸಿ, ಮಾತಿನ ನ್ಯೂನ್ಯತೆ ಸಮಸ್ಯೆ ಎದುರಿಸುತ್ತಿದ್ದ ದಿವ್ಯಾಂಗರಿಗೆ ಈ ನೆರವು ಸಂದಿದೆ. ಚಲನೆ ಸಾಧ್ಯ ಇಲ್ಲದವರಿಗೆ ಗಾಲಿ ಕುರ್ಚಿಯನ್ನು ಒದಗಿಸಲಾಗಿದೆ. ಮಾನಸಿಕ ರೋಗಿಗಳಿಗೆ ಆಶ್ರಯಕ್ಕಾಗಿ ನೆರವು. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನ ದೈಗೋಳಿಯಲ್ಲಿ ನಡೆಸುತ್ತಿರುವ ಸಾಯಿ ನಿಕೇತನ ಸೇವಾಶ್ರಮದಲ್ಲಿ ಮಾನಸಿಕ ರೋಗಿಗಳಿಗೆ ಆಶ್ರಯ, ಅನುಕೂಲತೆಗಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ 12 ಲಕ್ಷ ರೂಪಾಯಿ ಉಪಶಾಮಕ ಆರೈಕೆ. ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಜೀವನದ ಸಂಧ್ಯಾಕಾಲದಲ್ಲಿರುವವರಿಗೆ ಮನೆಯಲ್ಲಿಯೇ ಉಪಶಾಮಕ ಆರೈಕೆ ನೀಡಲು ಸಂಚಾರಿ ಮನೆ ಚಿಕಿತ್ಸಾ ವಾಹನಕ್ಕಾಗಿ ತಪಸ್ಯ ಪ್ರತಿಷ್ಠಾನಕ್ಕೆ ಸುಸಜ್ಜಿತ ವಾಹನ ಮತ್ತು ಕಟ್ಟಡ ನಿಧಿಗೆ ಒಟ್ಟು 12.5 ಲಕ್ಷ ರೂಪಾಯಿ. ನಿತ್ಯಾನಂದ ಯೋಗಾಶ್ರಮ ಟ್ರಸ್ಟ್ ಚಿಕಿತ್ಸೆ, ಮನೆ ನಿರ್ಮಾಣ, ಕ್ಯಾನ್ಸರ್ ಉಪಶಾಮಕ ಆರೈಕೆ, ಅಪಘಾತದ ಸಂದರ್ಭದಲ್ಲಿ ನೆರವು ಮತ್ತು ಶಿಕ್ಷಣ ಪರಿಕರಗಳಿಗಾಗಿ 50 ಲಕ್ಷ ರೂಪಾಯಿ. ಎಕ್ಕಾರು ಬಂಟರ ಸಂಘ ಬಡವರಿಗೆ ಕಡಿಮೆ ದರದಲ್ಲಿ ಮದುವೆ ಹಾಲ್ ಒದಗಿಸಬೇಕು ಎಂಬ ಷರತ್ತಿನ ಮೇಲೆ ಮದುವೆ ಹಾಲ್ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ. ಮಕ್ಕಳ ಆರೋಗ್ಯ, ಸಣ್ಣ ಮಕ್ಕಳಲ್ಲಿ ಕಂಡುಬರುವ ಸೀಳ್ದುಟಿ ಶಸ್ತ್ರಚಿಕಿತ್ಸೆಗಾಗಿ ಮಿಷನ್ ಸ್ಮೈಲ್ ಯೋಜನೆ ಅಡಿಯಲ್ಲಿ 17.5 ಲಕ್ಷ ರೂಪಾಯಿ. ದಿವ್ಯಾಂಗರು ಮತ್ತು ಕುರುಡರಿಗಾಗಿ ಬೆಂಬಲ. ಓಂಕಾರ್ ಅಂಧ್ ಅಪಾಂಗ್ ಸಾಮಾಜಿಕ ಸಂಸ್ಥಾಕ್ಕೆ ಒಟ್ಟು 1.75 ಕೋಟಿ ರೂಪಾಯಿ. ಸಂಕಷ್ಟದ ಸಮಯದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರಿಗೂ ಅವಶ್ಯಕತೆ ಇರುವವರಿಗೆ ನೆರವು ವಿತರಿಸುತ್ತಿರುವ ಸಂಸ್ಥೆ ವಿಶ್ವ ಬಂಟರ ಸಂಘಗಳ ಒಕ್ಕೂಟ. ಇದರಡಿ ವಿವಿಧ ಸಾಮಾಜಿಕ ಯೋಜನೆಗಳಿಗಾಗಿ ಕಳೆದ 3 ವರ್ಷಗಳಲ್ಲಿ 3.25 ಲಕ್ಷ ರೂಪಾಯಿಗಳನ್ನು ನೀಡಿದೆ. ವಿವರಗಳು: ಬಡ ಕುಟುಂಬಗಳಿಗೆ ಹೊಸ ಮನೆ ನಿರ್ಮಾಣ, ಮನೆ ದುರಸ್ತಿಗಾಗಿ 90 ಲಕ್ಷ ರೂಪಾಯಿ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕಾಗಿ 50 ಲಕ್ಷ ರೂಪಾಯಿ. ಆರೋಗ್ಯ ಸಮಸ್ಯೆಗಳಿದ್ದು ಹಣದ ಕೊರತೆಯಿಂದ ನಗರಗಳಿಗೆ ತೆರಳಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ಕುಟುಂಬಗಳಿಗೆ 60 ಲಕ್ಷ ರೂಪಾಯಿ. ಮದುವೆ ಕಾರ್ಯಕ್ರಮಗಳಿಗಾಗಿ 45 ಲಕ್ಷ ರೂಪಾಯಿ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳ ಮೂಲಕ ಗಮನಾರ್ಹ ಸಾಧನೆ ಮಾಡಿದವರಿಗೆ 20 ಲಕ್ಷ ರೂಪಾಯಿ. ಹಿರಿಯ ನಾಗರಿಕರ ದತ್ತು ಔಷಧೋಪಚಾರ ಮಾಡಿಕೊಳ್ಳಲು ಆರ್ಥಿಕ ಅನುಕೂಲತೆ ಇಲ್ಲದಿರುವ ಬಡ ಕುಟುಂಬಗಳ ಹಿರಿಯ ನಾಗರಿಕರನ್ನ ದತ್ತು ತೆಗೆದುಕೊಂಡು ಅವರಿಗೆ ಔಷಧಿ, ಆರೋಗ್ಯ ಸಲಕರಣೆ ಒದಗಣೆಗಾಗಿ 35 ಲಕ್ಷ ರೂಪಾಯಿ. ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಂಡು ಅವರ ಶೈಕ್ಷಣಿಕ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ 25 ಲಕ್ಷ ರೂಪಾಯಿ. ಯಕ್ಷಧ್ರುವ ಪಟ್ಲ ಪ್ರತಿಷ್ಠಾನ ಮೂಲಕ ಅನುಷ್ಠಾನಗೊಳ್ಳುತ್ತಿರುವ ಕಾರ್ಯಕ್ರಮಗಳು. ಕರಾವಳಿ ಕರ್ನಾಟಕದ ಜನಪ್ರಿಯ ಕಲಾ ರಂಗಭೂಮಿಯಾದ ಯಕ್ಷಗಾನವನ್ನ ಆಧುನಿಕ ಪೀಳಿಗೆ ಕಲಿಯಲು ಅನುಕೂಲವಾಗುವಂತೆ 40 ಸರ್ಕಾರಿ ಸನ್ನಿವಾಸ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣ ಯೋಜನೆ 36,79,600 ರೂಪಾಯಿ. ಯಕ್ಷಗಾನ ತುಳು ರಂಗಭೂಮಿ ಕಲಾವಿದರು ತುಳುನಾಡಿನ ಜನಪ್ರಿಯ ಜಾನಪದ ಕ್ರೀಡೆಯಾದ ಕಂಬಳಗಳಲ್ಲಿ ದುಡಿಯುವವರಿಗೆ ವೈದ್ಯಕೀಯ ವಿಮಾ ಯೋಜನೆ 34 ಲಕ್ಷ ರೂಪಾಯಿಗಳು. ಚಿಂಚಿದು ಬರ್ಪಿನೆಂಚಿನ ಶುಭಗಳಿಗೆ ಎಂದೇ ಪನೊಲಿ ಈರ್ನ ಒಂಜಿ ಈ ಕೈಂಕರ್ಯಗೂ ಕಿನ್ಯ ರೀತಿದ ಒಂಜಿ ಶಾರದ ಅಪ್ಪೆನ ಒಂಜಿ ಸುಗಿಪುದ ಒಟ್ಟುಗೂ ಸಂದೇತ ಮಲ್ತನ ರಜತಿ ಪುರಸ್ಕಾರ ಗೌರವ ಸನ್ಮಾನ ಜೋರೈನ ಕೈತಾಟಿ ಬರಡೆ ಶ್ರೀದ ಸದಾಶಿಟ್ ಶೆಟ್ಟಿ ಕೊಳ್ಳೂರು ಕನ್ಯಾನ ಎಂಬರಿಗೆ